ಮೈಸೂರಿನಲ್ಲಿಂದು ಅಮಿತ್ ಶಾಗೆ ಪ್ರತಿಭಟನೆ ಬಿಸಿ ಎದುರಾಗುತ್ತೆ. ಮೈಸೂರು ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರಿನಲ್ಲಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ನ ಮೈಸೂರು ಘಟಕ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನನ್ನ ತೆರಿಗೆ ನನ್ನ ಹಕ್ಕು ಘೋಷಣೆಯೊಂದಿಗೆ ಈ ಅಭಿಯಾನವನ್ನು ನಡೆಸಲಾಗುತ್ತೆ. ಬೆಳಗ್ಗೆ 11ಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಮಿತ್ ಶಾ ಅವರ ವಿರುದ್ಧ ಪೋಸ್ಟರ್ ಅಭಿಯಾನ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮೈಸೂರು ಕಾಂಗ್ರೆಸ್ ಘಟಕದಿಂದ ಪೋಸ್ಟರ್ ಅಭಿಯಾನ, ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಒಂದು ಸ್ಲೋಗನ್ ಇದೆ. ಬರದಿಂದ ನಲಗುತ್ತಿರುವಂಥ ನಾಡಿಗೆ ಬರಿಗೈಯಲ್ಲಿ ಬಂದಿರಾ ಅನ್ನೋ ಹೆಡ್ಲೈನ್ ಇದೆ, ನೀವು ಅಲ್ಲಿ ನೋಡ್ಬೋದು. ಕರ್ನಾಟಕಕ್ಕೆ ಆದಂಥ ಮೋಸ ಏನು, ಅಮಿತ್ ಶಾ ಮೈಸೂರು ಭೇಟಿ, ಮೈಸೂರೇ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅನ್ನೋ ಒಂದಷ್ಟು ಕೋಟ್ಗಳನ್ನು ಹಾಕಲಾಗಿದೆ. ಕೇಂದ್ರ ಬಿಜೆಪಿ ಸರ್ಕಾರ, ಗೃಹ ಮಂತ್ರಿ ಅಮಿತ್ ಶಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಒಂದೇ ಕಾರಣಕ್ಕೆ ತೆರಿಗೆ ಹಣ, ಬರ ಪರಿಹಾರ, ಯೋಜನಾ ವೆಚ್ಚ ಹೀಗೆ 3400 ಕೋಟಿ ರೂಪಾಯಿನಷ್ಟು ಇವರು ಕೊಡುವಂಥದ್ದು ಬಾಕಿ ಇದೆ. ಜೊತೆಗೆ ಬೆಳಗ್ಗೆ 11 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತ, ಮೆಟ್ರೋಪೋಲ್ ಸರ್ಕಲ್ ಇಲ್ಲಿ ಮೈಸೂರು ಕಾಂಗ್ರೆಸ್ ಘಟಕ ಪ್ರತಿಭಟನೆ ಮಾಡಲಿದೆ. ಒಂದಷ್ಟು ಸ್ಲೋಗನ್. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಭಿತ್ತಿ ಪತ್ರಗಳನ್ನ ಪ್ರದರ್ಶನ ಮಾಡ್ತಾ ಅಮಿತ್ ಶಾ ಭೇಟಿಯನ್ನ ವಿರೋಧಿಸುತ್ತಿದ್ದಾರೆ. ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನೇರ ಸಂಪರ್ಕದಲ್ಲಿ ರಾಮ್, ಇವತ್ತು ಅಮಿತ್ ಶಾ ಅವರ ಭೇಟಿ ಒಂದ್ ಕಡೆ ಬಿಜೆಪಿ ಕ್ಯಾಂಪ್ನಲ್ಲಿ ಸಂಚಲನ ಮೂಡಿಸ್ತಾ ಇದ್ರೆ, ಜೊತೆಗೆ ವಿಜೇಂದ್ರ ಅವ್ರ ಜೊತೆ ಕೂಡ ನೀವು ಮಾತನಾಡಿದ್ರಿ. ಒಂದು ದೊಡ್ಡ ಟಾಸ್ಕ್ ಅವರ ಮುಂದಿರುವಂತದ್ದು, ಮೊದಲ ಟಾಸ್ಕ್ ಇದು, ಹ್ಯೂಜ್ ಟಾಸ್ಕ್. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಒಂದಷ್ಟು ಪ್ರತಿಭಟನೆಗೆ ಪ್ಲಾನ್ ಮಾಡ್ತಿದೆ, ಪ್ರಶ್ನೆಗಳನ್ನ ಮಾಡ್ತಿದೆ ಅಮಿತ್ ಶಾ ಅವರಿಗೆ. ರಾಮ್, ಖಂಡಿತವಾಗಿ ಅವಿನಾಶ್, ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲೇ ಚುನಾವಣಾ ಚಾಣಕ್ಯ ಅಂತಲೇ ಖ್ಯಾತಿಯಾಗಿರುವಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈಸೂರಿಗೆ ಬರ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಯಾಕಂದರೆ ಲೋಕಸಭಾ ಚುನಾವಣೆಯ ಈ ಒಂದು ರಣತಂತ್ರ ಮತ್ತು ಕಹಳೆಯನ್ನು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಅಮಿತ್ ಶಾ ಅವರು ಮೊಳಗಿಸ್ತಾ ಇದ್ದಾರೆ. ನಾವೀಗ ರಾಡಿಸನ್ ಬ್ಲೂನ ಬಳಿ, ಹೋಟೆಲ್ನ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಬೆಳಗಿನ ಜಾವ ಅಮಿತ್ ಶಾ ಈ ಒಂದು ಹೋಟೆಲ್ನಲ್ಲಿ ಬಂದು ತಂಗಿದ್ದಾರೆ. ಇವತ್ತು ಒಂದು ಚಾಮುಂಡಿ ಬೆಟ್ಟದಕ್ಕೆ ತೆರಳಿ ಚಾಮುಂಡಿ ದೇವಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಮತ್ತು ಸುತ್ತೂರು ಮಠಕ್ಕೆ ತೆರಳಿ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವಂಥ ಕಾರ್ಯಕ್ರಮ ಇದೆ. ಆದರೆ ಕೊಂಚ ಬದಲಾವಣೆಯಾಗಿ ಚಾಮುಂಡಿ ಬೆಟ್ಟಕ್ಕೆ ಸಂಜೆಯ ವೇಳೆ ತರ್ತಾ ಇದ್ದಾರೆ. ಆದರೆ ಇದೆಲ್ಲದರ ನಡುವೆ ಇವರ ಒಂದು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಮಧ್ಯಾಹ್ನ 2 ಗಂಟೆಗೆ ನಿಗದಿಯಾಗಿರುವಂತಹ ಸಭೆ. 2 ಗಂಟೆಯಿಂದ ಬರೋಬ್ಬರಿ 2 ಗಂಟೆಗಳ ಕಾಲ ಅಮಿತ್ ಶಾ ಇದೇ ಒಂದು ಹೋಟೆಲ್ನಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಕೋರ್ ಕಮಿಟಿ ಸಭೆ ನಡೀತದೆ. ಕೋರ್ ಕಮಿಟಿ ಸದಸ್ಯರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಈ ಭಾಗದ ಒಂದು ಮುಖಂಡರ ಸಭೆ ಸಹ ಕೋರ್ ಕಮಿಟಿ ಸಭೆಯ ನಂತರ ನಡೀತದೆ. ಈಗಾಗಲೇ ಏನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದಂತೆ ಇದೊಂದು ಸವಾಲಿನ ವಿಚಾರ ಆಗಿದೆ. ಯಾಕಂದರೆ ಈ ಒಂದು 4 ಜಿಲ್ಲೆಗಳಲ್ಲೂ ಇರುವಂಥದ್ದು ಬಿಜೆಪಿಯ ಏಕೈಕ ಶಾಸಕ. ಹೀಗಾಗಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಂಥ ಕಾರ್ಯತಂತ್ರವನ್ನು ಮಾಡಬೇಕು ಮತ್ತು ಹೆಚ್ಚಿನ ಸ್ಥಾನವನ್ನು ಯಾವ ರೀತಿ ಗೆಲ್ಲಬೇಕು, ಇವೆಲ್ಲ ರಣತಂತ್ರಗಳನ್ನು ಎಣೆಯುವಂಥ ಕೆಲಸವನ್ನು ಅಮಿತ್ ಶಾ ಮಾಡ್ತಾರೆ. ಅದನ್ನು ಖುದ್ದು ವಿಜೇಂದ್ರ ಅವರು ಹೇಳಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ಈಗಾಗಲೇ ಈ ಹಿಂದೆ ಏನು ವಿಧಾನಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹೀನಾಯ ಸೋಲನ್ನು ಬಿಜೆಪಿ ಕಂಡಿತ್ತು. ಆ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ ಎದುರಳೆಯಾಗಿತ್ತು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇದೀಗ ಬಿಜೆಪಿ JDS ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಯಾಕಂದರೆ ಹೇಳಿ ಕೇಳಿ ಮೈಸೂರು JDSನ ಭದ್ರಕೋಟೆ ಆಗಿದೆ. ಹೀಗಾಗಿ ಆ ಭದ್ರಕೋಟೆಯಲ್ಲಿ ಇವರ ಜೊತೆ ಸೇರಿ ಯಾವ ರೀತಿ ರಣತಂತ್ರವನ್ನು ಮಾಡಬೇಕು ಅದನ್ನು ಸಹ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗ್ತದೆ. ಯಾಕಂದರೆ ಈಗಾಗಲೇ JDSನ ಜೊತೆ ಆ ಹೊಂದಾಣಿಕೆ ಮಾಡಿಕೊಂಡಿರುವಂಥದ್ದು ಕೆಲ ಬಿಜೆಪಿ ನಾಯಕರಿಗೆ ಇರಿಸು ಮುರುಸನ್ನು ಉಂಟು ಮಾಡಿತ್ತು. ಅವೆಲ್ಲವೂ ಸಹ ಸಭೆಯಲ್ಲಿ ಚರ್ಚೆಗೆ ಬರ್ತದೆ. ಇದರ ಜೊತೆಗೆ ಇಡೀ ಇಂಡಿಯಾದ ಗಮನ ಸೆಳೆದಂಥದ್ದು ಮಂಡ್ಯ ರಾಜಕಾರಣವೇ ಒಂದು ರೀತಿಯಂತ ವಿಭಿನ್ನವಾಗಿರ್ತದೆ. ಈಗಾಗಲೇ ಸಾಕಷ್ಟು ಚರ್ಚೆಗೆ ಅಲ್ಲಿ ಒಳಗಾಗಿದೆ. ಅಂದರೆ ಹಾಲಿ ಸಂಸದೆ ಸುಮಲತಾ ಅವರಿಗೆ ಒಂದು ಟಿಕೆಟ್ ಅನ್ನು ಕೊಡಬೇಕಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಏನು ಮೈತ್ರಿಗೆ ಒಂದು ಟಿಕೆಟ್ ಅನ್ನು ಕೊಡಬೇಕಾ, ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕೇಂದ್ರದ ವರಿಷ್ಠರನ್ನ ಮಂಡ್ಯದ ಒಂದು ನಾಯಕರುಗಳು ಭೇಟಿ ಮಾಡಿದ್ರು. ಇವತ್ತು ಸಹ ಮಂಡ್ಯದ ನಾಯಕರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಒಂದು ಚರ್ಚೆ ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಇವತ್ತು ಒಂದಷ್ಟು ಕಾಂಗ್ರೆಸ್ನಿಂದ ಪ್ರತಿಭಟನೆಗೂ ಕೂಡ ಪ್ಲಾನ್ ಆಗಿದೆ ಅನ್ನೋದು. ಅಂದ್ರೆ ಹೇಗಿರುತ್ತೆ ಪ್ರತಿಭಟನೆ, ಯಾರೆಲ್ಲ ಭಾಗವಹಿಸ್ತಿದ್ದಾರೆ? ಖಂಡಿತವಾಗಿ ಅವಿನಾಶ್, ಒಂದು ಕಡೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಉರುಪು ಹುಮ್ಮಸ್ಸು ಮುಗಿಲು ಮುಟ್ಟಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಅಮಿತ್ ಶಾ ಭೇಟಿಯನ್ನ ಪ್ರತಿಭಟನೆಯ ಮುಖಾಂತರವಾಗಿ ವಿರೋಧ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಅನುದಾನವನ್ನು ಕೊಡದೆ ಬರಿಗೈಯಲ್ಲಿ ನೀವು ಬರ್ತಾ ಇದ್ದೀರಾ ಅಂತೇಳಿ, ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ಮೈಸೂರಿನ ಕಾಂಗ್ರೆಸ್ ಘಟಕದವರು ಬೆಳಗ್ಗೆ 11 ಗಂಟೆಗೆ ಮೈಸೂರಿನ ಜನರಲ್ ಕಾರ್ಯಪ್ಪ ವೃತ್ತ, ಮೆಟ್ರೋಪಾಲ್ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪೋಸ್ಟರ್ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಹಣವನ್ನ ಬಿಡುಗಡೆ ಮಾಡದೆ
ಮಾಡದೆ ನೀವು ರಾಜ್ಯಕ್ಕೆ ಬರಿಗೈಯಲ್ಲಿ ಬರ್ತಾ ಇದ್ದೀರಾ, ಆದರೂ ಸಹ ನಿಮಗೆ ಸ್ವಾಗತವನ್ನು ಕೊಡ್ತೇವೆ. ಯಾಕಂದರೆ ರಾಜ್ಯದವರು ಈ ರೀತಿಯಾದಂಥ ಅತಿಥಿಗಳಿಗೆ ಯಾವತ್ತೂ ಸ್ವಾಗತವನ್ನು ಕೋರ್ತಾರೆ, ಆದರೆ ನಮ್ಮನ್ನು ಈ ರೀತಿಯಾಗಿ ಕಡೆಗಣಿಸಿದವ್ರನ್ನ ಯಾವತ್ತೂ ಮರೆಯೋದಿಲ್ಲ ಅಂತೇಳಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಬಿಜೆಪಿ ಕಾರ್ಯಕರ್ತರಲ್ಲಿ ರಣೋತ್ಸವ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯ ರೂಪದಲ್ಲಿ ಅಮಿತ್ ಶಾ ಆಗಮನವನ್ನು ವಿರೋಧಿಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ರಾಮ್. ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಳೆ ಮೈಸೂರು ಭಾಗದಿಂದಲೇ ಅಮಿತ್ ಶಾ ಅವರು ತಮ್ಮ ಪ್ರಚಾರ ಸಮಾವೇಶವನ್ನು ಆರಂಭ ಮಾಡಿದ್ರು. ಲೋಕಸಭೆಯಲ್ಲೂ ಕೂಡ ಆ ಕಡೆನೇ ಟಾರ್ಗೆಟ್ ಮಾಡಲಾಗ್ತಿದೆ. ನೋಡೋಣ ಮುಂದೆ ಯಾವ ರೀತಿ ಸಾಗುತ್ತೆ, ಯಾವ ರೀತಿ ವಿರೋಧ ವ್ಯಕ್ತ ಆಗ್ತಿರಂತ ಕಾಂಗ್ರೆಸ್ನವರು ಇವತ್ತು ಹೇಗೆ ಪ್ರತಿಭಟನೆ ಮಾಡ್ತಾರೆ ಅಂತ.